ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಜಾಸ್ತಿ ಸ್ಟ್ರೆಚ್ ಮಾರ್ಕ್ಸ್ ಆಗಿದೆ. ನೀವು ಮಾಯಿಶ್ಚರೈಸರ್ ಹಚ್ಬಿಟ್ರಿ ಅಂದಿದ ತಕ್ಷಣ ಎಲ್ಲ ಕಂಪ್ಲೀಟ್ ಆಗಿ ಬರೋದೇ ಇಲ್ಲ ಅಂತಿಲ್ಲ. ಏನಾಗುತ್ತೆ ಅಂದ್ರೆ ಸಡನ್ ವೇಟ್ ಗೇನ್ ಇರುತ್ತೆ, ಮತ್ತೆ ಡೆಲಿವರಿ ಆಗಿದ ತಕ್ಷಣ ಸಡನ್ ವೇಟ್ ಲಾಸ್ ಆಗುತ್ತೆ. ಇಷ್ಟೊಂದು ಚೇಂಜಸ್ ದ ಸ್ಕಿನ್ ಕಾನ್ ಹ್ಯಾಂಡಲ್. ಸೊ ಅದಕ್ಕೇನೆ ಏನಾಗುತ್ತೆ, ಡರ್ಮಿಸ್ ಅಲ್ಲಿ ಕೊಲಾಜಿನ್ ಲೆವೆಲ್ಸ್ ಸ್ಟ್ರೆಚ್ ಆಗುತ್ತೆ. ಕೊಲಾಜಿನ್ ಇರೋದು ಸ್ಟ್ರೆಚ್, ಇದು ಸ್ಕಿನ್ ಥಿನ್ ಔಟ್ ಆಗೋದು ಇದೆಲ್ಲ ಆಗುತ್ತೆ. ಆಗಿರೋದ್ರಿಂದ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ. ಓಕೆ, ನಾನು ಯಾವ್ದೋ ಒಂದು ವಿಡಿಯೋ ನೋಡಿದೆ ದಟ್ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಬರೋದು ಜೆನೆಟಿಕ್ಸ್ ಇಂದ ಅಂತ. ಆದ್ರೆ ನಮ್ಮ ಅಮ್ಮಂಗ್ ಸ್ಟ್ರೆಚ್ ಮಾರ್ಕ್ಸೇ ಇಲ್ಲ. ಅದು ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಒಂದು, ಅವರು ಯಂಗ್ ಏಜ್ ಅಲ್ಲಿ ಪ್ರೆಗ್ನೆಂಟ್ ಆಗಿರ್ತಾರೆ. ಯಂಗ್ ಸ್ಕಿನ್ ಸ್ಟ್ರೆಚ್ ಆಗೋದಕ್ಕೂ ನಮ್ ಸ್ಕಿನ್ ಸ್ಟ್ರೆಚ್ ಆಗೋದಕ್ಕೂ ವೇರಿಯೇಷನ್ ಇರುತ್ತೆ. ಅಂಡ್ ಹಾರ್ಮೋನಲ್ ಲೆವೆಲ್ಸ್ ವೇರಿ ಆಗುತ್ತೆ. ಮತ್ತೆ ಹೆಂಗೆ ವೇಟ್ ಗೇನ್ ಆಗಿರುತ್ತಲ್ಲ, ಎಷ್ಟು ರ್ಯಾಪಿಡ್ ಆಗಿರುತ್ತೆ ಅದನ್ನು ಮ್ಯಾಟರ್ ಆಗುತ್ತೆ. ಓಕೆ, ಮತ್ತೆ ನಂಗೆ ಒಂದ್ ಸ್ವಲ್ಪ ರೆಡ್ ಕಲರ್ ಸ್ಟ್ರೆಚ್ ಮಾರ್ಕ್ಸ್ ಇದೆ, ಒಂದ್ ಸ್ವಲ್ಪ ವೈಟ್ ಇದೆ, ಯಾಕೆ ಅಂತ? ಓಕೆ, ಸೊ ರೆಡ್ ಇದ್ರೆ ಇಟ್ ಇಸ್ ಗುಡ್ ಬಿಕಾಸ್ ಇಟ್ ಇಸ್ ದ ಅರ್ಲಿ ಸ್ಟೇಜಸ್. ರೆಡ್ ಸ್ಟ್ರೆಚ್ ಮಾರ್ಕ್ಸ್ ಅಂದ್ರೆ ಇಟ್ ಇಸ್ ಅರ್ಲಿ ಅಂತ, ಅದರಲ್ಲಿ ಬ್ಲಡ್ ಸಪ್ಲೈ ಇನ್ನೂ ಇದೆ. ಸೊ ನೀವು ಅವಾಗ್ಲೇ ಹೋಗ್ಬಿಟ್ಟು ಡರ್ಮಟಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ಇಟ್ ಇಸ್ ಬೆಟರ್. ಅವಾಗ್ಲೇನೆ 70% ಚಾನ್ಸಸ್ ಆಫ್ ಇಟ್ ರೆಡ್ಯೂಸಿಂಗ್ ಇರುತ್ತೆ. ಏನ್ ಟ್ರೀಟ್ಮೆಂಟ್ ತಗೋಬಹುದು? ತುಂಬಾ ತರದಿದೆ. ಕ್ಲಿನಿಕ್ ಹೋಗ್ತಿದ್ದೀರಾ ಅಂದ್ರೆ ಇಟ್ ಇಸ್ ಬೆಟರ್ ಟು ಗೆಟ್ CO2 ಲೇಸರ್ ಡನ್. ಓಕೆ, ಒಂದೇ ಸತಿಗೆಲ್ಲ ಇದ್ ಮಾಡ್ಬೋದಾ? ನೋ, ಒಂದ್ಸತಿಗೆಲ್ಲ ಏನು ಹೋಗಲ್ಲ. ಇಟ್ ವಿಲ್ ಟೇಕ್ 4-5 ಸೆಷನ್ಸ್ ಅಟ್ ಲೀಸ್ಟ್ ಇಟ್ ವಿಲ್ ಟೇಕ್. ಓಕೆ, ಸ್ಟ್ರೆಚ್ ಮಾರ್ಕ್ಸ್ ಪ್ರಿವೆಂಟ್ ಮಾಡಕ್ ಆಗುತ್ತಾ ಪ್ರೆಗ್ನೆನ್ಸಿಲಿ? ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡಕ್ ಆಗಲ್ಲ, ಬಟ್ ಯು ಕ್ಯಾನ್ ಲೆಸನ್ ದ ಚಾನ್ಸಸ್ ಅದ್ ಬರೋದಕ್ಕೆ ವಿತ್ ನೀವ್ ಮಾಡಿರೋದ್ರಿಂದ. ನೀವ್ ಅಷ್ಟ್ ಮಾಡಿದಿರಾ ಅನ್ನೋದಕ್ಕೆ ನಿಮ್ಗೆ ಅಷ್ಟು ಸ್ಟ್ರೆಚ್ ಮಾರ್ಕ್ಸ್ ಇರುತ್ತೆ. ಅದನ್ನು ಮಾಡಿರ್ಲಿಲ್ಲ ಅಂದ್ರೆ ತುಂಬಾ ತುಂಬಾ ಸ್ಟ್ರೆಚ್ ಮಾರ್ಕ್ಸ್ ಇದ್ದಿರೋದು. ಓಕೆ, ಸೊ ಏನ್ ಬೆಸ್ಟ್ ಮಾಡ್ಬೋದು ಅಂತ? ಮಾಯಿಶ್ಚರೈಸರ್ಸ್ ಹಚ್ಚಿ ಅದೆಲ್ಲ ಏನ್ ಮಾಡ್ಬೋದು? ಸೊ ನೀವು ಫಸ್ಟ್ ಹೈಲುರಾನಿಕ್ ಆಸಿಡ್ ಬೇಸ್ಡ್ ಮಾಯಿಶ್ಚರೈಸರ್ ಹಚ್ಬೇಕಾಗುತ್ತೆ. ಅದಾದ್ಮೇಲೆ ಸೆಂಟೆಲ್ಲಾ ಅಸಿಯಾಟಿಕಾ ಇರೋದು ಯಾವ್ದಾದ್ರು ಮಾಯಿಶ್ಚರೈಸರ್ ಇರುತ್ತೆ, ಅದನ್ನ ಹಚ್ಚಿದ್ರೆ ಫಸ್ಟ್ ಹೈಲುರಾನಿಕ್ ಆಸಿಡ್ ವಿಲ್ ಸಪೋರ್ಟ್ ಅಂಡ್ ಹೈಡ್ರೇಟ್ ಯುವರ್ ಸ್ಕಿನ್. ಸೆಂಟೆಲ್ಲಾ ಅಸಿಯಾಟಿಕಾ ಇರೋದು ವಿಲ್ ಹೆಲ್ಪ್ ಯು ಇನ್ ಹೀಲಿಂಗ್. ಅದಾದ್ಮೇಲೆ ಮಾಯಿಶ್ಚರೈಸರ್ ಲಾಕ್ ಆಗುತ್ತೆ. ಸೊ ಸಾಫ್ಟ್ ಅಂಡ್ ಸಪಲ್ ಆಗಿ ಇಟ್ಕೊಂಡ್ರೆ ದಟ್ ಬರೋ ಚಾನ್ಸಸ್ ಕಡಿಮೆ ಆಗುತ್ತೆ, ಅಷ್ಟೊಂದು ಬರ್ದೇ ಇರೋ ತರ ಆಗುತ್ತೆ. ರೆಟಿನಾಲ್ ಯೂಸ್ ಮಾಡ್ಬೋದಾ? No, I wouldn't advise it until you're breastfeeding, Allah. It is not advisable. But if once you stop breastfeeding, retinol is very good for reducing stretch marks. Adanna bekandre if anyone asks, I will teach them how to apply it in a sandwich method anta heltivi. So atara apply madidre it is better. It will give you better results. Mainly procedures antu ಮಾಡಿಸಲೇಬೇಕಾಗುತ್ತೆ. ಓಕೆ, ಸೊ ನಾನು 2 years ಯೂಸ್ ಮಾಡಂಗಿಲ್ಲ. ಬ್ರೆಸ್ಟ್ ಫೀಡಿಂಗ್ ಮಾಡೋವರೆಗೂ ಬೇಡಮ್ಮ. ಬಿಕಾಸ್ ಸ್ಕಿನ್ ಅಬ್ಸಾರ್ಪ್ಷನ್ ಎಷ್ಟಾಗುತ್ತೆ, ವೆರಿ ಮಿನಿಮಲ್ ಆಗುತ್ತೆ. ಬಟ್ ವಿ ವಿಲ್ ನಾಟ್ ಅಡ್ವೈಸ್ ಇಟ್ ಆಸ್ ಯುವರ್ ಬ್ರೆಸ್ಟ್ ಫೀಡಿಂಗ್. ವಿ ಡೋಂಟ್ ನೋ, ವಿ ವೋಂಟ್ ಟೇಕ್ ಅ ರಿಸ್ಕ್ ವಿತ್ ಇಟ್ ಅಷ್ಟೇ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಅಂಡ್ ಶೇರ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಬಾಯ್.